ಹಾಯ್ ಹಲೋ ಫ್ರೆಂಡ್ಸ್, ಇದು ಶನಿವಾರ ಸಾಯಂಕಾಲ. ನಮ್ಮೂರಲ್ಲಿ ತುಂಬ ದಿನಗಳ ನಂತರ ಮಳೆ ಜೋರಾಗಿ ಬರ್ತಾ ಇದೆ. ನಮಗೆ ಹೊಲಗಳಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮಳೆ ಬಂದರೆ. ಇದು ಹಂಜೂರು ಹೊಲ. ಈ ಥರ ಹಂಜೂರಾಗಿರುತ್ತೆ ನೋಡಿ, ಹಣ್ಣಾಗಿರೋದು ಮಾತ್ರ ತೆಗಿಬೇಕು. ಇದರಲ್ಲಿ ಕಳೆ ತುಂಬ ಬೆಳೆದಿದೆ. ಬೆಳಿಗ್ಗೆ ಹೊತ್ತು ಹಣ್ಣರಿಯಾಗಿ ಬರಬೇಕಂದ್ರೆ ಭಯ ಆಗುತ್ತೆ. ಇದರಲ್ಲಿ ಏನಿರುತ್ತೆ, ಹಾವು ಚೇಳುಗಳಿರ್ತವಂತೇಳಿ ಮಳೆ ಬಂದಾಗ ಕ್ಲೀನ್ ಮಾಡಿಸೋಣ ಅಂತ ಹಾಗೆ ಬಿಟ್ಟಿದ್ವಿ. ಈಗ ಮಳೆ ಬಂದಿದೆ, ಎಲ್ಲನೂ ಕ್ಲೀನ್ ಮಾಡಿಸ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಂಜೂರು ಗಿಡಗಳು ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತೇಳಿ. ಹಣ್ಣು ಕೂಡ ತುಂಬಾ ಸ್ವೀಟಾಗಿರ್ತವೆ. ಹಂಜೂರು ಹಣ್ಣು ಹೆಲ್ತಿಗೆ ತುಂಬಾ ಒಳ್ಳೆಯದು. ತಿಂದರೆ ಇದರಲ್ಲಿ ವಿಟಮಿನ್ಸ್ ತುಂಬಾ ಇರುತ್ತೆ. ಬೆಳಿಗ್ಗೆ ಎದ್ದು ಹಣ್ಣೆಲ್ಲ ಹರ್ಕೊಂಬಂದಿಟ್ಟಿದ್ದೀನಿ. ಇಲ್ಲಿ ಮೆಂತ್ಯ ಪಲ್ಯ ಹಾಕಿದ್ವಿ. ಇದಕ್ಕೂ ಮುಂಚೆನೂ ಇದ್ರ ವಿಡಿಯೋ ಮಾಡಿದ್ದೀನಿ ನಾನು. ತೊಗರಿ ಈಗ ಚೆನ್ನಾಗಿ ಬೆಳೀತಾ ಇದೆ, ಮಳೆ ಬರ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಚಿಕನ್ ಫ್ರೈ ಹಾಗೆ ಅನ್ನ ಪಲ್ಯ ಸಾರನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈನ ನಮ್ಮ ಮನೆಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಅನ್ನ ಪಲ್ಯ ಸಾರು ಮಾತ್ರ ನಾನು ಮಾಡ್ತಾಯಿದ್ದೀನಿ. ಅನ್ನ ಪಲ್ಯ ಸಾರು ಹಾಗೆ ಚಿಕನ್ ಫ್ರೈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ, ಸ್ವಲ್ಪ ಅರಿಶಿನ ಹಾಗೆ ಜೀರಿಗೆನ ಹಾಕಿ ಸ್ಟವ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈಗ ಚಿಕನ್ನೆಲ್ಲ ಒಂದು 3-4 ಸರಿ ನೀಟಾಗಿ ತೊಳೆದು ಚಿಕನ್ನ ಕೂಡ ಲೋ ಫ್ಲೇಮಲ್ಲಿ ಕುದಿಯೋಕೆ ಇಡ್ತೀನಿ. ಈಗ ಮತ್ತೆ ಒಂದು ಕಡೆ ಅನ್ನಕ್ಕೂ ಕೂಡ ಇಡ್ತೀನಿ ರೈಸ್ ಕುಕ್ಕರಲ್ಲಿ. ಎಲ್ಲನೂ ಅಡುಗೆ ಒಂದಿಟ್ಟಿಗೆ ಆಗೋಗುತ್ತೆ. ನನ್ನ ಮಗಳಿಗೆ ಈಗ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಲಿ ಅಂತೇಳಿ ಟಿ ವಿ ಆನ್ ಮಾಡಿ ಕೊಟ್ಟಿದ್ದೀನಿ. ಟಿ ವಿ ನೋಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡ್ಕೋಬೇಕು, ಇಲ್ಲಾಂದರೆ ಮತ್ತೆ ಹಾಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನಗಂತೂ ಒಂದೊಂದು ಸಾರಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಟಿ ವಿ ಹಚ್ಕೊಟ್ಟು ಕೆಲಸ ಮಾಡ್ಕೊಳ್ಳೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲಾದರೂ ಬಿಟ್ಟರೆ ಏನು ತಿಂತಾರೋ ಗೊತ್ತಿಲ್ಲ, ಎಲ್ಲಿ ಬೀಳ್ತಾರೋ ಗೊತ್ತಿಲ್ಲ, ಏನು ಮಾಡ್ಕೋತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಟಿ ವಿ ಆನ್ ಮಾಡಿಕೊಟ್ಟು ಕೆಲಸ ಏನಾದರೂ ತುಂಬ ಇದ್ದರೆ ನನ್ನ ಕೆಲಸನ ನಾನು ಮಾಡ್ಕೋತೀನಿ. ಮೊಬೈಲ್ ಅಭ್ಯಾಸ ಮಾತ್ರ ಮಾಡಿಲ್ಲ. ಟಿ ವಿ ಮಾತ್ರ ನೋಡ್ತಾಳೆ. ಅದು ಸಾಂಗ್ಸ್ ಮಾತ್ರ ಹಚ್ಕೊಟ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾಳೆ, ಎಲ್ಲಿ ಹೋಗದೆ. ಇದೆಲ್ಲ ಅಡುಗೆನ ಲೋ ಫ್ಲೇಮಲ್ಲಿಟ್ಟು ನನ್ನ ಮಗಳಿಗೆ ಹೋಗಿ ಮಾವಿನಕಾಯಿ ತಿನ್ನಿಸಿ ಮತ್ತೆ ಬಂದಿದ್ದೀನಿ. ಈಗ ಸಾರಿಗೆ ಮೆಣಸಿನ್ಕಾಯಿ, ಟಮಾಟೆ ಹಣ್ಣು, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಈಗ ಹೊಲದಲ್ಲಿ ಕರಿಬೇವು ಮತ್ತು ಮೆಂತ್ಯ ಪಾಲಕ್ ಸೊಪ್ಪನ್ನ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಇದು ಮನೆ ಹತ್ರನೇ ಬೆಳೆದಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವಾಗಾದರೂ ಅಡುಗೆ ಮಾಡಬೇಕಂದ್ರೆ ಅವಾಗೆ ಫ್ರೆಶ್ ಆಗಿ ಹೊಲದಲ್ಲಿ ತೊಗೊಂಡೋಗಿ ಮಾಡ್ಬೋದು. ಎಲ್ಲನೂ ಬೆಳೀತಾ ಇದ್ದೀನಿ ಸ್ವಲ್ಪದಾಗಿ. ಮನೆಗೆ ಎಷ್ಟು ಬೇಕೋ ಅಷ್ಟು. ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಪುದೀನ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು. ಕೊತ್ತಂಬರಿ ತುಂಬ ಚಿಕ್ಕದಾಗಿದೆ. ಈಗ ಸದ್ಯಕ್ಕೆ ಮೆಂತ್ಯ, ಪಾಲಕ್ಕು, ಕರಿಬೇವು, ನುಗ್ಗೆಕಾಯಿ ಇಷ್ಟೊಂದು ಮಾತ್ರ ಮಾಡ್ಬೋದು. ಇನ್ನು ಮನೆ ಹತ್ರ ಏನೆಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ಅಂತೇಳಿ ಹೋಗ್ತಾ ವಿಡಿಯೋದಲ್ಲೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಈಗ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮಣ್ಣು ತುಂಬ ಇದೆ. ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಊಟ ಮಾಡಬೇಕಾದ್ರೆ ಕಲ್ಲು ಹಾಗೆ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡಿ 2 ಸರಿ ನೀರಲ್ಲಿ ತೊಳಿತಾ ಇದ್ದೀನಿ. ಮಣ್ಣೇನಾದರೂ ಇದ್ದರೆ ಹೋಗುತ್ತೆ, ಕ್ಲೀನ್ ಆಗುತ್ತೆ ಅಂಥೇಳಿ. ಈಗ ಈ ಪಲ್ಯನೆಲ್ಲ ಹಾಕ್ಕೊತಾ ಇದ್ದೀನಿ ಸಾರಿಗೆ. ಇದಕ್ಕೂ ಮುಂಚೆ ಹುಣಸೆಹಣ್ಣು, ಸ್ವಲ್ಪ ಎಣ್ಣೆ ಎಲ್ಲ ಹಾಕಿದ್ದೀನಿ. ಈಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ತುಂಬ ಹೊತ್ತಿಂದ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಟ್ಟಿದ್ನಲ್ಲ, ಅದಕ್ಕೋಸ್ಕರ ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 6-7 ವಿಸಿಲ್ ಬರೋವರೆಗೂ ಹಾಗೆ ಕುದಿಯೋಕೆ ಬಿಡ್ತೀನಿ. ಅದು ಸಾರು ಕುದಿಯೋ ಅಷ್ಟರಲ್ಲಿ ನಾನು ಹೋಗಿ ನನ್ನ ಮಗಳನ್ನ ಮಲಸಿ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಚಿಕನ್ ಫ್ರೈನ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ಅಂತ. ನಾನು ಕೂಡ ಸಾರು ಮಸ್ತ್ ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ಊಟ ಮಾಡಬೇಕು. ನನ್ನ ಮಗಳ ಈ ಚಿಕ್ಕ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.